ಡಿವೈಡ್ ಮಾಡೋದಕ್ಕೆ ಶಕ್ತಿ ಇದೆ. ಇದು ಡಿವಿಸಲ್. ಮಲ್ಟಿಪಲ್ ಅಂದರೆ ಇಟ್ ಈಸ್ ಡಿವಿಸಿಬಲ್, ಅಂದರೆ ಅದನ್ನು ನಾವು ಭಾಗಿಸ್ಕೊಳ್ತೇವೆ. ಸೊ ನಾವು ಭಾಗಿಸ್ಬೋದು ಅಂತಂದರೆ ಕಾಮನ್ ಅಂತ ಹೇಳಿದಾಗ ಏನಾಗುತ್ತೆ, ಒಂದು 2-3 ಟರ್ಮ್ ಅಥವಾ 2-3 ಎಕ್ಸ್ಪ್ರೆಷನ್ ಇರುತ್ತೆ. ಹೌದಾ? ಕಾಮನ್ ಅಂತ ಹಾಕ್ಬೇಕಾದ್ರೆ ಏನು ಮಾಡ್ಬೇಕು ನಾವು, ಒಂದು 2-3 ಟರ್ಮ್ ಎಲ್ಲ ಫ್ಯಾಕ್ಟರ್ಸ್ಗಳಲ್ಲಿ ನೋಡಿದಾಗ ಅದರಲ್ಲಿ ಆ ಕೊಟ್ಟಿರೋ ಟರ್ಮ್ಸ್ ಎಲ್ಲಾನು ಅಥವಾ ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ ಎಲ್ಲಾನು ನಾವೇನೀಗ ಕಾಮನ್ ಮಲ್ಟಿಪಲ್ ಅಂತ ಮಾಡ್ತೀವೋ ಅದನ್ನ ಎಲ್ಲ ಟರ್ಮನ್ನು ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡಪ್ಪ ಇಲ್ವಾ? ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಕಾಮನ್ ಮಲ್ಟಿಪಲ್ ಏನಿರಬೇಕು ಕ್ಯಾರೆಕ್ಟರಿಸ್ಟಿಕ್? If I say it is a common multiple of given terms or given expressions, it should all these terms should exactly divide that multiple. So that common factor ಅಂದ್ರೆ ಏನಿದೆ, ಕೊಟ್ಟಿರೋ ಟರ್ಮ್ ಎಲ್ಲದನ್ನೂ ಆ ಫ್ಯಾಕ್ಟರ್ ಡಿವೈಡ್ ಮಾಡಬೇಕಾಗುತ್ತೆ. ಇದು ರಿವರ್ಸ್ ಇಲ್ಲ. ಕಾಮನ್ ಮಲ್ಟಿಪಲ್ ಅಂದ್ರೆ ಆ ಮಲ್ಟಿಪಲ್ ನ ಕೊಟ್ಟಿರೋ ಎಲ್ಲಾ ಟರ್ಮ್ನು they should be able to divide. ಸೊ ಆಲ್ಜಿಬ್ರಾದಲ್ಲಿ ಡಿವಿಸಿಬಿಲಿಟಿಗೆ ಏನು ಹೇಳಿದ್ದೆ, ಅಲ್ಲೂ ಅಂಕಿ ಇರುತ್ತೆ, ಅಕ್ಷರಗಳಿರುತ್ತೆ, ಅಂದರೆ ನಂಬರ್ಸ್ ಆ್ಯಂಡ್ ವೇರಿಯೇಬಲ್ಸ್. ಆ ವೇರಿಯೇಬಲ್ಸ್ಗೆ ಏನಿರುತ್ತೆ, ಡೈಮೆನ್ಷನ್ ಅಥವಾ ಅದಕ್ಕೆ ಕಿರೀಟ ಇರುತ್ತೆ, ಅಂದರೆ ಪವರ್ ಇರುತ್ತೆ. ಗೊತ್ತಾಯ್ತಾ? ಸೊ ಮಲ್ಟಿಪಲ್ ಆಗಬೇಕಾದ್ರೆ ಈಗ ಎ ಕ್ಯೂಬ್ ಅನ್ನೋದನ್ನ ಯಾವ್ಯಾವ್ದೆಲ್ಲ ಡಿವೈಡ್ ಮಾಡ್ಬೋದು, ಏನು ಡಿವೈಡ್ ಮಾಡ್ಬೋದು, ಎ ಸ್ಕ್ವೇರ್ಡು ಡಿವೈಡ್ ಮಾಡ್ಬೋದು, ಎ ಕ್ಯೂಬ್ನು ಡಿವೈಡ್ ಮಾಡ್ಬೋದು. ಎ ಟು ದಿ ಪವರ್ 4 ಡಿವೈಡ್ ಮಾಡೋಕ್ಕಾಗತ್ತಾ ಎ ಕ್ಯೂಬ್ನ? ಇಲ್ಲ. ಏನಾಗುತ್ತೆ, ಕೆಳಗಡೆ ಒಂದು ವೇರಿಯೇಬಲ್. ಸೊ ಟರ್ಮ್ಸ್ ನಲ್ಲಿ ಬಂದಾಗ ಏನಾಗುತ್ತೆ, ವಿ ಶುಡ್ ಸರ್ಚ್ ಫಾರ್ ಸಚ್ ಪವರ್ ಆಫ್ ದಿ ವೇರಿಯೇಬಲ್ ಸಚ್ ದಟ್ of that variable powers in each term should be able to divide it. Okay, ಈಗ ನೋಡಿ ಸಿಂಪಲ್ ಆಗಿ ಒಂದು ಫಸ್ಟ್ ಏನು ಬರ್ಕೊಂಡು ಜಸ್ಟ್ ಅಬ್ಸರ್ವ್ ಮಾಡಿ. ತ್ರೀ ಎ ಸ್ಕ್ವೇರ್ 6a ಕ್ಯೂಬ್ 12a to the power of 5 equal. ಅಂಕಿ ತಗೊಂಡಾಗ ನಾವು I should get such a number such that it is divisible by the coefficients in all the terms. It should be divisible by what? ಅಂದ್ರೆ ನಾನು ಈ ಏನು LCM ನ ಅಂಕಿ ಬರೀತೀನಿ ನಂಬರ್, ಆ ನಂಬರ್ ಕೊಟ್ಟಿರೋ ಎಲ್ಲ ಟರ್ಮ್ನಲ್ಲೂ ಒಂದೊಂದು ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಇದೆ. ನ್ಯೂಮೆರಿಕಲ್ ಕೋಎಫಿಷಿಯಂಟ್ ಅಂದ್ರೆ ಯಾವ ಅಂಕಿ ಆ ಟರ್ಮ್ಸ್ನ ಗುಣಿಸ್ತಾ ಇದೆಯೋ ಅದನ್ನ ಕೋಎಫಿಷಿಯಂಟ್ ಅಂತೀವಿ. ಓಕೆ, ಆ ಕೋಎಫಿಷಿಯಂಟ್ ಯಾವ್ಯಾವಿದೆಯೋ ಅದೆಲ್ಲಾನು ದೇಶಕ್ಕೆ ಒಂದು ಡಿವೈಡ್. 3 12 ಭಾಗಿಸುತ್ತೆ, ಹೌದಾ? 6 12 ಭಾಗಿಸುತ್ತೆ, 12 12 ಭಾಗಿಸುತ್ತೆ. ಅದೇ ನೋಡಿ ನಾನು 3 ಅಂತ ಬರೆದ್ರೆ ಕಾಮನ್ ಫ್ಯಾಕ್ಟರ್ ಅಂತ ತಗೊಂಡಾಗ ಏನಾಗುತ್ತೆ, ಅವಾಗ ನಾನು ಈ 3 ಇವೆಲ್ಲ ಕಡೆಯಿಂದ 3 ಭಾಗಿಸುತ್ತೆ, 3 6 ಭಾಗಿಸುತ್ತೆ, 3 12 ಭಾಗಿಸುತ್ತೆ ಅಂತಾಗ ಇದು ಕಾಮನ್ ಫ್ಯಾಕ್ಟರ್ ಆಯ್ತು, ಇದು ಕಾಮನ್. ಅರ್ಥ ಆಯ್ತಾ ಇವಾಗ? ಕಾಮನ್ ಫ್ಯಾಕ್ಟರ್ ಅಂದ್ರೆ ಯಾರು, ಕಾಮನ್ ಮಲ್ಟಿಪಲ್. ಸಿಮಿಲರ್ಲಿ ಇವಾಗ ಇನ್ನೊಂದು ಯಾವ್ದಿದೆ ವೇರಿಯೇಬಲ್, ಎ ಸ್ಕ್ವೇರ್ ಇದೆ, ಇಲ್ಲಿ ಎ ಕ್ಯೂಬ್ ಇದೆ, ಇಲ್ಲಿ ಎ ಟು ದಿ ಪವರ್ 5. ಸೊ ನಾನು ಈ ಏನು ವೇರಿಯೇಬಲ್ನ ಪವರ್ ಹೇಗಿರ್ಬೇಕು ಅಂದ್ರೆ ಅದು ಎ ಸ್ಕ್ವೇರ್ ಇಂದನೂ ಡಿವೈಡ್ ಆಗಬೇಕು, ಎ ಕ್ಯೂಬ್ ಇಂದನೂ ಡಿವೈಡ್ ಆಗಬೇಕು, ಎ ಟು ದಿ ಪವರ್ 5 ಇಂದನೂ. ಸೊ ಯಾವ ಪವರ್ ಇರಬೇಕು ಇವಾಗ, ಎ ಟು ದಿ ಪವರ್ 5. ಅದೇ ಕಾಮನ್ ಫ್ಯಾಕ್ಟರಿಗೆ ಬಂದಾಗ ಇಲ್ಲಿ ನೋಡಿ, ಕಾಮನ್ ಫ್ಯಾಕ್ಟರಿಗೆ ಬಂದಾಗ ಏನಾಗಬೇಕು, ಅದು ಕಾಮನ್ ಫ್ಯಾಕ್ಟರಿಗೆ ಬಂದಾಗ ಇಲ್ಲಿ ನಾನು ಎ ಅನ್ನೋ ಪವರ್ ಇರುತ್ತಲ್ಲ ಅದೇನಾಗಬೇಕದು, ಆ ಎ ಪವರ್ ಎ ಸ್ಕ್ವೇರ್ನು ಡಿವೈಡ್ ಮಾಡಬೇಕು, ಎ ಕ್ಯೂಬ್ನು ಡಿವೈಡ್ ಮಾಡಬೇಕು, ಎ ಟು ದಿ ಪವರ್ 5 ಅನ್ನು ಡಿವೈಡ್ ಮಾಡಬೇಕು. ಸೊ ಯಾವ ಪವರ್ ಆಫ್ ಎ ಹಾಕ್ಬೇಕು ನಾನು, ಯಾವ ಪವರ್ ಆಫ್ ಎ ಹಾಕಬೇಕು, ಅದು ಎ ಸ್ಕ್ವೇರ್ನು ಡಿವೈಡ್ ಮಾಡಬೇಕು, ಎ ಕ್ಯೂಬ್ನು ಡಿವೈಡ್ ಮಾಡಬೇಕು, ಎ ಟು ದಿ ಪವರ್ 5 ಡಿವೈಡ್ ಮಾಡಬೇಕು. HCF ಮಾಡ್ಬೇಕಾದ್ರೆ ಏನು ಬರ್ತಿತ್ತು, ಎ ಗೊತ್ತಾಯ್ತಾ ಇವಾಗ? ನೋಡಿ, ಇದು ಎ ಸ್ಕ್ವೇರ್ ಅನ್ನೋದು ಇಟ್ ಇಸ್ ಅ ಫ್ಯಾಕ್ಟರ್ ವಿಚ್ ಡಿವೈಡ್ಸ್ ಎ ಸ್ಕ್ವೇರ್, ಎ ಕ್ಯೂಬ್, ಎ ಟು ದಿ ಪವರ್ 5. therefore ಅದು ಕಾಮನ್ ಫ್ಯಾಕ್ಟರ್ ಆಯಿತು. ಹಾಗೆ ಎ ಟು ದಿ ಪವರ್ 5 ಏನಾಯ್ತು, ಎ ಟು ದಿ ಪವರ್ 5 ಏನಾಯ್ತು, ಕಾಮನ್. ಯಾಕೆ ಈಗ ಏನ್ ಮಾಡ್ತಾ ಇದೀವಿ, ಮಲ್ಟಿಪಲ್ ನಾವು ಟರ್ಮ್ ಇಂದ ಡಿವೈಡ್ ಮಾಡ್ತಾ ಇದ್ದೀವಿ.
ಫ್ಯಾಕ್ಟರ್ ಇಂದ ಟರ್ಮ್ಸ್ ಡಿವೈಡ್ ಮಾಡ್ತಾರೆ. ವ್ಯತ್ಯಾಸ ಗೊತ್ತಾಯ್ತಾ? ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಯಾಕೆ ಅಂತೀವಿ ಅಂತಂದ್ರೆ ಪವರ್ ಹೈಯೆಸ್ಟ್ ಇದ್ರೂ ಕೂಡ a to the power of 6 ಒಂದು ಮಲ್ಟಿಪಲ್ ಅಲ್ಲ. a to the power of 6 can also be divided by a square. It can be divided by a cube. It can be divided by a to the power of 5 also. But between a to the power of 6 and a to the power of 5, which is the lowest power such that it is divisible? So the lowest power of a, which is divisible by a squared, a cube, a to the power of 5 is what? A to the power of 5. ಅದಕ್ಕೆ ಇದನ್ನ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂತಾರೆ. ಅದಕ್ಕೆ ಇದನ್ನ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಪ್ರೊಸೀಜರ್ ವ್ಯತ್ಯಾಸ ಏನು? ಒಂದರಲ್ಲಿ ಬಂದಿದ್ದರಿಂದ ಎಲ್ಲ ಟರ್ಮ್ಸ್ ಡಿವೈಡ್ ಮಾಡ್ತೀವಿ, ಇನ್ನೊಂದರಲ್ಲಿ ಬಂದಿದ್ದನ್ನ ಎಲ್ಲ ಟರ್ಮ್ಸ್ ಇಂದ ಡಿವೈಡ್ ಮಾಡಕ್. ಅಂಡರ್ಸ್ಟ್ಯಾಂಡ್? ಸೊ ಬೆಳಗ್ಗೆ ಈ ಕೆಲಸ ಮಾಡಿದ್ರಿ HCF, ಈಗ ಇದನ್ನ ಮಾಡಿ HCF ದೊಡ್ಡ ಡಿವೈಡ್ ಮಾಡಬೇಕಾದ್ರೆ ಈ LCM ನನಗೆ ಫ್ರಾಕ್ಷನ್ಸ್ ನಲ್ಲಿ ಕೂಡೋದು ಕಳೆಯೋದಕ್ಕೆ LCM ಬೇಕು. ಫ್ರಾಕ್ಷನ್ಸ್ ನ ಕೂಡೋದು ಕಳೆಯೋದಕ್ಕೆ LCM. ಫಾರ್ ಎಕ್ಸಾಂಪಲ್ 1/3a ಸ್ಕ್ವೇರ್ ಪ್ಲಸ್ 5 ಏನಿರ್ತಲ್ಲ 6a ಕ್ಯೂಬ್ ಮೈನಸ್ 7/12 a to the power of 5 ಅಂತ ಇದೆ ಅಂತ ಇಟ್ಕೊಳ್ಳಿ. ಸೊ ಈಗೇನ್ ಮಾಡ್ಬೇಕು ನಾನು ಕೂಡ್ಬೇಕಾದ್ರೆ ಐ ನೀಡ್, ಈಗ ಫ್ರಾಕ್ಷನ್ಸ್ ಕೂಡ್ಬೇಕಾದ್ರೆ ಕಾಮನ್ ಬೇಸ್ ಬೇಕು, ಕಾಮನ್ ಡಿನಾಮಿನೇಟರ್ ಐ ನೀಡ್. ಸೊ ಕಾಮನ್ ಡಿನಾಮಿನೇಟರ್ ಟು ಆಡ್ ಆರ್ ಸಬ್ಟ್ರಾಕ್ಟ್ ಫ್ರಾಕ್ಷನ್ is nothing but the lowest common multiple. Should be it is what? Lowest common multiple. So ಈಗ ಇದು lowest common multiple ಯಾವುದು ಅಂತ ಕಂಡುಹಿಡಿದ್ರಿ? ಯಾವುದು? 12 a to the power of 5. ಸೊ ಅದು ಬಂದ್ಮೇಲೆ ಏನ್ ಮಾಡ್ಬೇಕು ನಾನು? ಪ್ರತಿ ಟರ್ಮಿನ ಡಿನಾಮಿನೇಟರ್ ಇರುತ್ತಲ್ಲ ಅದರಿಂದ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ನಾನು ಡಿವೈಡ್ ಮಾಡ್ತೀನಿ. ಆ ಬಂದಾಗ ಏನ್ ಬರುತ್ತೆ? ಅದಕ್ಕೆ ಕೋಶೆಂಟ್ ಭಾಗಲಬ್ಧ ಬರುತ್ತೆ. ಏನ್ ಬರುತ್ತೆ? ಕೋಶೆಂಟ್. ಆ ಕೋಶೆಂಟ್ ಇಂದ ನ್ಯೂಮರೇಟರ್ ನ ಗುಣಿಸ್ತು. ಆ ಕೋಶೆಂಟ್ ಇಂದ ನ್ಯೂಮರೇಟರ್ ನ ಗುಣಿಸ್ತು. ಯಾಕೆ ಏನ್ ಹೇಳ್ತೀನಿ ನೋಡಿ, ಈಗ 1/3a ಸ್ಕ್ವೇರ್ ಅನ್ನೋದಕ್ಕೆ ಕೆಳಗಡೆಗೆ 12 a to the power of 5 ಆದ್ರೆ ಇದ್ರ ಬೇಸ್ ಸೇಮ್ ಆಗುತ್ತೆ, 12 a to the power of 5 ಆಗುತ್ತೆ. ಹೌದಾ? ಸೊ 12 a to the power of 5 ಆಗ್ಬೇಕಾದ್ರೆ ನಂಗೆ ಏನ್ ಬೇಕು? ಇಲ್ಲಿ 4a ಕ್ಯೂಬ್ ತಾನೆ. 12 a to the power of 5 divided by 3a squared ಅಂದ್ರೆ ಏನು ಬರುತ್ತೆ? 3 4 12 a squared a5 ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? a ಕ್ಯೂಬ್ ಬರುತ್ತೆ. ನಾವು a ಕ್ಯೂಬ್ ಇಂದ ಡಿವೈಡ್ ಮಾಡಿದ್ರೆ ಬೆಲೆ ಚೇಂಜ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ಬೇಕು ನಾನು? ಐ ಶುಡ್ ಮಲ್ಟಿಪ್ಲೈ ಇಟ್. ಸೊ ಅವಾಗ ಏನಪ್ಪ ಅಂದ್ರೆ 1/3a ಸ್ಕ್ವೇರ್ ನಾನು 1/3a ಸ್ಕ್ವೇರ್ ಇಂಟು 4a ಕ್ಯೂಬ್ ಬೈ 4a ಕ್ಯೂಬ್ ಅಂತ ಬರ್ಕೊಂಡಿದ್ದೀನಿ. ಸೊ ಈ 3a ಸ್ಕ್ವೇರ್ ಇಂಟು 4a ಕ್ಯೂಬ್ ಇಲ್ಲಿ ಬರ್ಕೊಂಡಾಗಿದೆ. ಸೊ ಆದ್ರಿಂದ ಈ 1 ಪಕ್ಕ ನಾನು ಏನು ಬರ್ಕೋಬೇಕು? 4a ಕ್ಯೂಬ್ ಬರ್ಬೇಕು. ಸೊ ಅದು ಹೆಂಗೆ ಬರುತ್ತೆ? 4a ಕ್ಯೂಬ್ ಈ ಡಿನಾಮಿನೇಟರ್ LCM ಬಂದಿದೆ, ಅದನ್ನ ಇದರ ಟರ್ಮಿನ ಡಿನಾಮಿನೇಟರ್ ಡಿವೈಡ್ ಮಾಡಿದ್ರೆ ಏನು ಬರುತ್ತೋ ಅದರಿಂದ ಬರ್ಕೋಬೇಕು. ಸೊ ನೆಕ್ಸ್ಟ್ 5 ಅನ್ನು ಯಾವ್ದರಿಂದ ಗುಣಿಸ್ಬೇಕು? ಈಗ 5 ಅನ್ನು ಯಾವ್ದರಿಂದ ಗುಣಿಸ್ಬೇಕು? ಏನ್ ಮಾಡ್ಬೇಕು? ಅದಕ್ಕೆ 12 a to the power of 5 ನ 6a ಕ್ಯೂಬ್ ಇಂದ ಡಿವೈಡ್ ಮಾಡಿ. ಹೌದಾ? 6a ಕ್ಯೂಬ್ ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2a. ಸೊ 5 ನ 2a ಸ್ಕ್ವೇರ್ ಇಂದ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಹಾಕಬೇಕು. 7 ಇದೆ, 7 ಅನ್ನು ಯಾವ್ದರಿಂದ ಮಲ್ಟಿಪ್ಲೈ ಮಾಡಬೇಕು? 12 a to the power of 5 divided by 12 a to the power of 5 ಆಯ್ತು. ಸೊ ಎಷ್ಟು ಬರುತ್ತೆ? 1. ಗೊತ್ತಾಯ್ತಾ? ಸೊ ದಿಸ್ ಇಸ್ ಹೌ ವಿ ಆರ್ ಡೂಯಿಂಗ್ ದಿ ಸೇಮ್ ಪ್ರೊಸೀಜರ್ ಆಸ್ ವಿ ಡಿಡ್ ಇನ್ ದಿ ಅರಿಥಮೆಟಿಕ್ ಫ್ರಾಕ್ಷನ್. ಅರಿಥಮೆಟಿಕ್ ಫ್ರಾಕ್ಷನ್ ಅದನ್ನೇ ಮಾಡ್ತಾ ಇದ್ದೀವಿ. LCM ಕಂಡುಹಿಡಿತೀವಿ. LCM ಕಂಡುಹಿಡಿದು ಏನು ಮಾಡ್ತೀವಿ? ಪ್ರತಿ ಡಿನಾಮಿನೇಟರ್ ಇಂದ LCM ಡಿವೈಡ್ ಮಾಡೋದು ನ್ಯೂಮರೇಟರ್ ಇಂಟು ಕೋಶೆಂಟ್, ನ್ಯೂಮರೇಟರ್ ಇಂಟು ಕೋಶೆಂಟ್, ನ್ಯೂಮರೇಟರ್ ಇಂಟು ಕೋಶೆಂಟ್. ಗೊತ್ತಾಯ್ತಾ?
ಸೊ ಅದ್ರ ಪ್ರೊಸೀಜರ್ ಮಾಡೋಕ್ಕೋಸ್ಕರ ನಮ್ಗೆ ಏನ್ ಬೇಕು, ಈ ತರ ಆಲ್ಜಿಬ್ರಾಯಿಕ್ ಟರ್ಮ್ಸ್ ಬಂದಿರುತ್ತಲ್ಲ, ಅದರಿಂದ ನಾವು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಅಂದ್ರೆ ಏನಂತದ್ದು? ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಆಲ್ ದೋಸ್ ಫ್ಯಾಕ್ಟರ್ಸ್ such that it is divisible exactly by all the terms. It is divisible by all the terms. ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. 3x to x plus a whole cube, 6 into x plus a whole square, 12 into x plus a whole to the power of 5. ಈಗೇನಾಯ್ತು? It is not just a term. The term contains an expression also. ಹೌದಾ? Term contains expression also. So ಬ್ರಾಕೆಟ್ ಹಾಕಿಬಿಟ್ರೆ ನಿಮಗೆ ಎಕ್ಸ್ಪ್ರೆಸ್ ಏನಂದ್ರೆ ಒಂದು ಆಬ್ಜೆಕ್ಟ್. ಹೌದಾ? ಎಕ್ಸ್ಪ್ರೆಸ್ ಏನಂದ್ರೆ ಒಂದು ಆಬ್ಜೆಕ್ಟ್. ಅಂದ್ರೆ ಎಕ್ಸ್ಪ್ರೆಸ್ ಏನಂದ್ರೆ ಒಂದು ಫ್ಯಾಕ್ಟರ್, ಅಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇರುತ್ತೆ. ಸೊ ಆದ್ರಿಂದ ಫಸ್ಟ್ ಅಂಕಿನಲ್ಲಿ ಯಾರು ಕಾಮನ್ ಮಲ್ಟಿಪಲ್? ಯಾರು? 12. ಈಗ ವೇರಿಯಬಲ್ ಜಾಗದಲ್ಲಿ ಏನಿದೆ ಹೇಳಿ? ವೇರಿಯಬಲ್ ಜಾಗದಲ್ಲಿ ಏನಿದೆ? ವೇರಿಯಬಲ್ ಜಾಗದಲ್ಲಿ ಏನಿದೆ? ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ ಎಲ್ಲದರಲ್ಲೂ ಒಂದೇ ತರ ಇದೆಯಾ? ದಟ್ ದಿ ಸೇಮ್ ಎಕ್ಸ್ಪ್ರೆಷನ್. ಆದ್ರಿಂದ ಅವನೇ ಇವಾಗ ಒಂದು ಮಲ್ಟಿಪಲ್ ಬೇಕಾಗೋ ಎಕ್ಸ್ಪ್ರೆಷನ್ ಆಯ್ತು. ಈಗ ಅದಕ್ಕೆ ನಾನು ಪವರ್ ಕಂಡುಹಿಡಿಯಬೇಕು, ಅದನ್ನ ತಾನೇ ಡಿವೈಡ್ ಮಾಡ್ಬೇಕು ನಾನು. ಅದಕ್ಕೆ ಈಗ ಏನ್ ಪವರ್ ಇರಬೇಕು? ಇಟ್ ಶುಡ್ ಬಿ ಸಚ್ ಎ ಪವರ್ ದಟ್ it is divisible by x plus a whole cube, it is divisible by x plus a whole square, it is divisible by x plus a whole to the power of 5. So ಏನು ಪವರ್ ಹಾಕಬೇಕು ಈಗ ನಾವು? ಆಯ್ತಾ? ಈಗ ನೋಡಿ, ಈಗ 1/3 into x plus a whole cube minus 5 ಅಥವಾ minus 5/6 into x plus a whole square plus 7/12 into x plus a to the power of 5 ಅಂತ ಬಂತು ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ಈಗ? ಏನ್ ಮಾಡ್ಬೇಕು ಈಗ? ಏನ್ ಮಾಡ್ಬೇಕು ಫ್ರೆಂಡ್ರೆ? ಎಲ್ಸಿಎಂ ಕಂಡುಹಿಡಿಬೇಕು. ಎಲ್ಸಿಎಂ ಕಂಡುಹಿಡ್ಕೊಂಡ್ರೆ ಯಾರು ಗೊತ್ತಾಗುತ್ತಲ್ಲ ಎಲ್ಸಿಎಂ? ಯಾರು ಎಲ್ಸಿಎಂ? 12 into x plus a whole to the power of 5. So ಈಗ ಏನು ಮಾಡಬೇಕು ನಾನು? ಪ್ರತಿ ಟರ್ಮಿನ ನ್ಯೂಮರೇಟರ್ ನ LCM ನ ಅದರ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಿದಾಗ ಏನು ಕೋಶೆಂಟ್ ಭಾಗಲಬ್ಧ ಬರುತ್ತೆ ಅದರಿಂದ ಗುಣಿಸ್ತೀವಿ. ಹೌದಾ? ಸೊ ಈಗ 12 into x plus a whole to the power of 5 divided by 3 into x plus a whole cube ಅಂತಾದ್ರೆ ಏನು ಬರುತ್ತೆ ನಿಮಗೆ? 3×4=12. x plus a ಅನ್ನೋದು ಒಂದು ಆಬ್ಜೆಕ್ಟ್. ಅದಕ್ಕೋಸ್ಕರ ಅವರ ಬ್ರಾಕೆಟ್ ಹಾಕಿದ್ರೆ ಏನಾಗುತ್ತೆ? ಒಂದು ಆಬ್ಜೆಕ್ಟ್. ಮೇಲೂ ಅದೇ ಆಬ್ಜೆಕ್ಟ್ ಇದೆ. ಹೌದಾ? x plus a ಅನ್ನೋದೇ ಆಬ್ಜೆಕ್ಟ್ ಇದೆ. ಸೊ ಐ ಕ್ಯಾನ್ ಡಿವೈಡ್ an x plus a object power by another x plus a object power. So x plus a whole to the power of 5 by x plus a whole cube ಅಂದ್ರೆ ಏನಾಗುತ್ತೆ? ಏನಾಗುತ್ತೆ? x plus a minus 5 ಇಂದ ಯಾವುದು ಗುಣಿಸಬೇಕು ಈಗ? 12 into x plus a whole to the power of 5 divided by ಯಾವ್ದ್ರಿಂದ ಡಿವೈಡ್ ಮಾಡಬೇಕು ಅದನ್ನ? ಅದು ಡಿನಾಮಿನೇಟರ್ ಇಂದ 6 into x plus a whole square. ಎಷ್ಟು ಬಂತು? 6 12 x plus a whole square ಇಂದ ಹೋದ್ರೆ ಎಷ್ಟು ಬರುತ್ತೆ? So 5 into 2 into x plus a ಹೌದಾ? ಪ್ಲಸ್ 7 into ಏನಾಗುತ್ತೆ? 1 ಗೊತ್ತಾಯ್ತಾ ಇವಾಗ? Have you understood this? So therefore fractions ಹ್ಯಾಂಡಲ್ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಏನು ಕಲಿಬೇಕು ನಾವು? LCM of algebraic terms and expressions. ಈಗ ಇನ್ನೊಂದು ಎಕ್ಸಾಂಪಲ್ ನ LCM ಗೆ ತಗೊಳ್ಳಿ. ಥರ್ಡ್ ಎಕ್ಸಾಂಪಲ್. ಓಕೆ? ಈಗ ನೋಡಿ. The xy square z
xy cubed a 12 x cubed y square z b c. ಏನಾಗ್ತದೆ, ಒಂದೊಂದು ಟರ್ಮಲ್ಲೂ ಎಲ್ಲಾದ್ರಲ್ಲೂ ಒಂದೇ ತರ ವೇರಿಯೇಬಲ್ ಇಲ್ಲ, ಹೌದಾ? ಬೇರೆ ಬೇರೆ ಇದೆ, ಬೇರೆ ಬೇರೆ ಇದೆ. ಈಗ ಏನಪ್ಪ ಮಾಡೋದು, ಅರಿಥಮೆಟಿಕಲ್ ಏನಿರ್ತದೆ ನೋಡಿ, lowest common multiple is the product of common factors as well as non-common factors. So ಈಗ ನೋಡಿ, 3 6 11ಕ್ಕೆ ಏನು ತೊಂದರೆ ಇಲ್ಲ. ಯಾರು ಇದು ಹೆಂಗೆ ಇದು ಅರಿಥಮೆಟಿಕಲ್ ಮಾಡ್ತೀರಾ ಅದೇ ಥರನೇ 3 6 12 ಈಗ ಕ್ಲೀನಾಗಿದೆ. ಬೇರೆ ಬೇರೆ ನಂಬರ್ ಕೊಟ್ಟರೆ ಮತ್ತೆ ಪ್ರೈಮ್ ಫ್ಯಾಕ್ಟರ್ಸ್ ಹಾಕ್ಬಿಟ್ಟು ಎಲ್ಸಿಎಂ ಕಂಡುಹಿಡಿಯೋದು, ಅದು ತೊಂದರೆ ಇದೆ, ಅದು ಮಾಡ್ಬೋದು. ಈಗ ವೇರಿಯಬಲ್ ಎಕ್ಸ್ ಅಂತ ಇದೆ, ವೇರಿಯಬಲ್ ಏನಿದೆ ಎಕ್ಸ್ ಇದೆ. ಸೊ ನಾನು ಏನು ಮಾಡಬೇಕು, I should find the highest power of x in the given term. I should find what? Highest power of x in the given term. ಯಾಕೆ ಹೇಳಿ, ಆವಾಗ ಬೇರೆ ಟರ್ಮಲ್ಲಿರೋ x ಅದನ್ನ ಡಿವೈಡ್ ಮಾಡಬೇಕು. ಈಗ ನೋಡಿ, ನಾನು x ಸ್ಕ್ವೇರ್ ಅಂತ ಹಾಕ್ಬಿಟ್ರೆ ಇಲ್ಲಿ x ಸ್ಕ್ವೇರ್ ಡಿವೈಡ್ ಮಾಡುತ್ತೆ, x ಡಿವೈಡ್ ಮಾಡುತ್ತೆ, x ಕ್ಯೂಬ್ ಡಿವೈಡ್ ಮಾಡಕ್ಕಾಗಲ್ಲ. ಸೊ ನಾ ಯಾವ ಪವರ್ ಹಾಕ್ಬೇಕು x ಈಗ? ಹಾಗೆ y ಸ್ಕ್ವೇರ್ y ಕ್ಯೂಬ್ y ಇದೆ, y ಗೆ ಏನು ಹಾಕಬೇಕು ನಾನು? z ಅನ್ನೋದು ಇಲ್ಲಿದೆ, ಇಲ್ಲಿದೆ, ಇನ್ನೊಂದು ಕಡೆ ಇಲ್ಲ. ಆಗಲೇ ನನಗೆ ಬರುತ್ತಲ್ಲ ಎಲ್ಸಿಎಂ, ಎಲ್ಲ ಟರ್ಮ್ ಅದನ್ನು ಡಿವೈಡ್ ಮಾಡಬೇಕಲ್ಲ. ಸೊ ಅದಕ್ಕೆ ನನಗೆ z ಅನ್ನೋದು ಬೇಕು, ಹೌದಾ? z ಅನ್ನೋದು ಬೇಕು. ಅಲ್ಲಿಂದ ಹೋದ್ರೆ ನಾನು ಇವಾಗ ಈ ಟರ್ಮ್ ಅನ್ನು ಡಿವೈಡ್ ಮಾಡಕ್ಕೆ z ಇಲ್ಲಿಂದ ಹೋದ್ರೆ x y ಸ್ಕ್ವೇರ್ ಇಂದ ಮಾಡಿದಾಗ z ಕೆಳಗಡೆ ಕುತ್ಕೊಂಡ್ಬಿಡುತ್ತೆ, ಹೌದಾ? ಅದಕ್ಕೆ ಏನು ಬೇಕು ನನಗೆ? z ಬೇಕು. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಯಾವ್ದಿದೆ ಟರ್ಮ್? ಹೇಗೆ ಏನಾದ್ರು ಪವರ್ ಇದಾರ? ಯಾರು ಇಲ್ಲ. ಅದರಿಂದ ನನಗೆ ಏನು ಬೇಕು, ಹೌದಾ? ಎಷ್ಟಾಗಿಲ್ಲ. ನೆಕ್ಸ್ಟ್ ಇನ್ಯಾವ ಬೇಕು? ಬಿ ಬೇಕು, ಆಮೇಲೆ ಹೌದಾ? ಸೊ ಈ ಮಲ್ಟಿಪಲ್ ಅಂದ್ರೆ ಏನು ಗೊತ್ತಾಯ್ತಾ? ಸೊ ಮಲ್ಟಿಪಲ್ ಅನ್ನೋದು ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ ಏನು? ಮಲ್ಟಿಪಲ್ ಇಸ್ ದಿ ಪ್ರಾಡಕ್ಟ್ ಆಫ್ highest power of the common variables and the highest power of the other non-common variables. ಎಲ್ಲ ಓಕೆ, ಇದು ಎಲ್ಸಿಎಂ ಆಗಿದೆ. highest power ಅಂತಂದ್ರೆ ಯಾವ್ದು ಜಾಸ್ತಿ ಗಾತ್ರ ಇರುತ್ತೋ ಅದು highest power. ಏನಮ್ಮ ಗಾತ್ರಾಂತರ ಅನ್ನೋದಕ್ಕೆ ಯಾವ್ದು ಜಾಸ್ತಿ ಗಾತ್ರ ಇರುತ್ತೋ ಅದು highest dimension. ನೆಕ್ಸ್ಟ್ ಇನ್ನೊಂದು ಹಾಕೋಣ, ಈಗ x plus 2 whole square into 3x minus 1 x plus 4 into x minus 3 x plus 2 square into 3x minus 1 square. ಈಗೇನಿದೆ ನೋಡಿ, ಇವಾಗ ಟರ್ಮ್ಸ್ ನಲ್ಲಿ ಪ್ರಾಡಕ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ. ಈಗೇನಿದೆ ಹೇಳಿ, ಪ್ರಾಡಕ್ಟ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ. ಇದ್ಕೊಂಡು ಹೋಗಿಲ್ಲ ನಮ್ಗೇನಿದೆ, ಬ್ರಾಕೆಟ್ ಹಾಕಿರೋರೆಲ್ಲರೂ ಒಂದೊಂದು ಆಬ್ಜೆಕ್ಟ್, ಅದೇ ತರ ಆಬ್ಜೆಕ್ಟ್ ಏನಿದೆ ಅಂತ ನೋಡ್ತಾರೆ, ಗೊತ್ತಾಯ್ತಾ? ಓಕೆ, ಈಗ ನೋಡಿ ಎಕ್ಸ್ ಪ್ಲಸ್ 2 ಅನ್ನೋದು ಎರಡರಲ್ಲಿದೆ, ಹೌದಾ? ಎಕ್ಸ್ ಪ್ಲಸ್ 2 ಅನ್ನೋದು ಯಾವ್ದ್ರಲ್ಲಿದೆ? ಎರಡು ಟರ್ಮಲ್ಲಿದೆ. 3x minus 1 ಅನ್ನೋದು ಎರಡು ಟರ್ಮಲ್ಲಿದೆ. x plus 4 ಒಂದಿದೆ, x minus 3 ಒಂದೊಂದೇ ಇದೆ, ಹೌದಾ? ಎಷ್ಟಾಗ್ತದೆ? ಇವಾಗ ಅಲ್ಲಿಗೆ ನಮಗೆ x plus 2 ಅನ್ನೋ ಒಂದು ಟರ್ಮ್ ಬೇಕು. ಅದಕ್ಕೆ ಯಾವ ಪವರ್ ಹಾಕಬೇಕು? ಯಾವ ಪವರ್ ಹಾಕಬೇಕು? 3. ಬೇರೆ ಕಡೆ ಇರೋ x plus 2 ಟರ್ಮ್ ಅನ್ನು ಇದನ್ನು ಡಿವೈಡ್ ಮಾಡಕ್ಕೆ ಬರಬೇಕು, ಹೋಗ್ತಾನೆ? ಸೊ ದಟ್ ಮೀನ್ಸ್ ಯಾವ್ದು ನಾವು ಆಬ್ಜೆಕ್ಟ್ ತಗೋತೀವೋ ಅದಕ್ಕೆ ಹೈಯೆಸ್ಟ್ ಪವರ್ ಯಾವ ಟರ್ಮ್ ಇದೆ ಅದನ್ನು ತಗೊಳ್ಳಿ. ಎಕ್ಸ್ಪ್ರೆಸ್ ಏನಾಯ್ತು, ಈಗ ಯಾವ್ದಾಗಬೇಕು ಪವರ್ ಏನಾಗಬೇಕು? ಕ್ಯೂಬ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಯಾರಿದೆ? 3x minus 1 ಇದೆ. ಇವ್ರಿಗೆ ಯಾವ್ದು ಹಾಕಬೇಕು?
ಇನ್ಯಾರಿದ್ದಾರೆ ನೋಡಿದ್ರೆ ಇವ್ರು ಬಿಡೋಂಗಿಲ್ಲ ಇಟ್ಕೋಬೇಕು. ಯಾಕೆ ಹೇಳಿ ಡಿವೈಡ್ ಮಾಡ್ಬೇಕಾದ್ರೆ ಇವ್ರು ಹಿಂದಿನ ಇಟ್ಬಿಟ್ರೆ ಇವ್ರು ಕೆಳಗಡೆ ಬಂದ್ಬಿಡ್ತಾರೆ. ಸೆಕೆಂಡ್ ಟರ್ಮ್ ಡಿವೈಡ್ ಮಾಡ್ಬೇಕು, ಅದರಿಂದ ಎಕ್ಸ್ಪ್ರೆಸ್ ಹೋಗ್ಬೇಕು. ಇನ್ಯಾರು ಬೇಕು? ಇದು LCM. ಗೊತ್ತಾಯ್ತಾ ಇವಾಗ? LCM ಏನಿರುತ್ತೆ ಹೇಳಿ? ಪ್ರಾಡಕ್ಟ್ ಆಫ್ ಹೈಯೆಸ್ಟ್ ಪವರ್ ಆಫ್ ಕಾಮನ್ ಫ್ಯಾಕ್ಟರ್ಸ್ ಅಂಡ್ ಹೈಯೆಸ್ಟ್ ಪವರ್ ಆಫ್ ನಾನ್ ಕಾಮನ್ ಫ್ಯಾಕ್ಟರ್ಸ್. ಅವೆಲ್ಲ ಸೇರಿದಾಗ ಇಟ್ ಬಿಕಮ್ಸ್ ದಿ ಕಾಮನ್ ಮಲ್ಟಿಪಲ್. ಏನಾಗುತ್ತದು? ಕಾಮನ್ ಮಲ್ಟಿಪಲ್. ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಯಾವಾಗ ಆಗುತ್ತೆ? ಕೊಟ್ಟಿರೋ ಟರ್ಮ್ ಅಲ್ಲಿ ಯಾವ ಹೈಯೆಸ್ಟ್ ಪವರ್ ಇದೆ ಅದು ಮಾತ್ರ ಹೋಗ್ತದೆ. ಅದಕ್ಕಿಂತ ಹೈಯರ್ ಟರ್ಮ್ ನಾವು ಎಕ್ಸ್ಪ್ರೆಸ್ ಟು ದಿ ಪವರ್ ಆಫ್ 4 ಒಂದು ಮಲ್ಟಿಪಲ್ ಅಲ್ವಾ? ಬಟ್ ಅದು ಹೈಯೆಸ್ಟ್ ಯಾವ್ದು ಅಂತ. ಸೊ ಇವಾಗ ಈ ತರ ಫ್ಯಾಕ್ಟರ್ಸ್ ಬಂದಿದ್ರಿಂದ ಅರ್ಥ ಏನಾಯ್ತದೆ? ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ನಮಗೆ ಫ್ಯಾಕ್ಟರೈಸ್ ಮಾಡಿಕೊಂಡು ಫ್ಯಾಕ್ಟರ್ಸ್ ಕಂಡುಹಿಡಿದು ಹೌದಾ? ಎಕ್ಸಿಎಫ್ ಮಾಡೋದಿಲ್ಲ. ಅದೇ ತರ ಏನ್ ಮಾಡ್ಬೇಕು ಹೇಳಿ? ಕೊಟ್ಟಿರೋ ಟರ್ಮ್ಸ್ ನ ಫ್ಯಾಕ್ಟರೈಸ್ ಮಾಡಿ ಫ್ಯಾಕ್ಟರ್ಸ್ ಬಂದ ಮೇಲೆ ಎಲ್ಸಿಎಂ ನ ಕಂಡುಹಿಡಿಯಬೇಕು. ಹೌದಾ? ಸೊ ಈಗ ಎಕ್ಸಾಂಪಲ್ ಶುರು ಮಾಡೋಣ. Shall we start example from the book? Now understood. Term ಅಂದ್ರೇನು, ಎಕ್ಸ್ಪ್ರೆಷನ್ ಅಂದ್ರೇನು, ಟರ್ಮ್ಸ್ ಕಾಮನ್ ಟರ್ಮ್ಸ್ ಯಾರು, ಎಕ್ಸ್ಪ್ರೆಷನ್ ಕಾಮನ್ ಎಕ್ಸ್ಪ್ರೆಷನ್ ಯಾರು, ಎಲ್ಲದಕ್ಕೂ ಹೇಗೆ ನಾವು ಫೈನಲ್ ಮಲ್ಟಿಪಲ್ ನ ಬರೆಯೋದು. ಕಾಮನ್